ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಶ್ರಮಜೀವಿಗಳ ಕುಟುಂಬಗಳಿಗೆ ದಿನಸಿ ಪದಾರ್ಥಗಳನ್ನು ನೀಡಿ ನೆರವಾದ ಎಟಿಎಸ್ ಶ್ರೀನಿವಾಸ್ ಕುಟುಂಬ. ಚಿಂತಾಮಣಿ ನಗರದ ಕನಂಪಲ್ಲಿ ಬೆಟ್ಟದಲ್ಲಿರುವ ಶ್ರಮಜೀವಿಗಳಿಗೆ ಅಕ್ಕಿ, ಬೇಳೆ, ಎಣ್ಣೆ, ತರಕಾರಿ, ಹಾಲು, ಮೊಸರು ಮತ್ತಿತರ ಅಗತ್ಯ ಸಾಮಗ್ರಿಗಳ ಕಿಟ್ಟನ್ನು ಸುಮಾರು 150 ಮಂದಿ ಬಡವರಿಗೆ ಜೆಡಿಎಸ್ ಮುಖಂಡ, ಸಮಾಜ ಸೇವಕ ಎಟಿಎಸ್ ಶ್ರೀನಿವಾಸ್ ಕುಟುಂಬ ಇಂದು ಅವರ ಮನೆಯ ಬಳಿ ವಿತರಣೆ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕಿ ರಜನಿ ಶ್ರೀನಿವಾಸ್ರವರು, ಕೂಲಿಯನ್ನು ನಂಬಿದ್ದ ಕುಟುಂಬಗಳಿಗೆ ಲಾಕ್ಡೌನ್ ಪರಿಣಾಮ ಮಾರ್ಚ್ 22ರಿಂದ ಬಹುತೇಕ ಮಂದಿ ಕೂಲಿ ಕೆಲಸವಿಲ್ಲದೆ ಮನೆಯಲ್ಲಿಯೇ ಇರುವಂತಹ ಪರಿಸ್ಥಿತಿ ಇರುವುದರಿಂದ ಇಂತಹ ಸಂಕಷ್ಟದಲ್ಲಿರುವ ಬಡ ಶ್ರಮಜೀವಿಗಳಿಗೆ ತೀರಾ ಅಗತ್ಯವಿರುವ ದಿನಸಿ ಸಾಮಗ್ರಿಗಳನ್ನು ತಮ್ಮ ಕುಟುಂಬದಿಂದ ವಿತರಿಸುತ್ತಿರುವುದು ಸಂತಸ ವಿಚಾರ ಎಂದರು. ಈ ಸಂದರ್ಭದಲ್ಲಿ ಎಟಿಎಸ್ ಶ್ರೀನಿವಾಸರವರ ಪತ್ನಿ ರತ್ನಮ್ಮ ಮತ್ತು ಕುಟುಂಬದ ಮಕ್ಕಳು, ಶ್ರೀನಿವಾಸರವರ ಮಾವ ರಾಮನಾಥನ್, ವಾರ್ಡಿನ ನಿವಾಸಿಗಳಾದ ರಾಮಸ್ವಾಮಿ, ಅಂಬಿಕಾ, ರವಿಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು. ನಮ್ಮನೆ ಹಿಂಭಾಗ ಈ ಭಾಗದಲ್ಲಿ ಬಡಜನತೆ ಈಗ 45 ದಿವಸದಿಂದ ಏನು ಕರೋನಾ ಅಂತಕ್ಕಂಥ ವಿಚಾರ ನಮ್ಮ ದೇಶದಲ್ಲಿದೆ. ಸೊ ದಿನಗೂಲಿ ನೌಕರರು ದಿನ ಕೂಲಿಗೆ ಹೋಗ್ಬೇಕು, ಜೀವನ ಮಾಡಬೇಕು ಅಂತ ವ್ಯವಸ್ಥೆಯಲ್ಲಿ ಒಂದು ಅಳಿಲು ಸೇವೆ ನಮ್ಮ ಹಿಂದೆ ಮುಂದಿರ್ತಕ್ಕಂಥ ಜನತೆಗೆ ಒಂದು ಥಿಂಗ್ಸ್, ರೈಸ್ ಆಗಿರ್ಬೋದು, ತರಕಾರಿ ಆಗಿರ್ಬೋದು, ಒಂದು ದಿನದ ಮಟ್ಟಿಗೆ ಒಂದು ಅಳಿಲು ಸೇವೆ ಮಾಡಬೇಕಂತಕ್ಕಂಥ ಭಾವನೆ ಬಂದು ಇವತ್ತು ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ. ಕೊಟ್ಟಿದ್ದೀನಿ ಉಪ್ಪು, ಸಕ್ಕರೆ, ತರಕಾರಿ, ಹಾಲು, ಮೊಸರು ವ್ಯವಸ್ಥಿತವಾಗಿ ಅವರು ಮನೆಗೆ ಏನ್ ಬೇಕೋ ಅದೆಲ್ಲ ಕೂಡ ವ್ಯವಸ್ಥೆ ಕೊಟ್ಟಿದ್ದೀವಿ. ಎಣ್ಣೆ ಸರ್ ಒಂದು 65 ಜನಕ್ಕೆ ಒಂದು 70 ಜನಕ್ಕೆ ಕೊಟ್ಟಿದ್ದೀವಿ ಸರ್. ಕೊಡಬೇಕು ಅನ್ನೋ ಸ್ಫೂರ್ತಿ ಹೆಂಗ್ ಬಂತು?
ನಾವು ನೋಡ್ತಿದೀವಿ ಸರ್, ಈಗ ಕಣ್ಣಾರೆ ಕಾಣ್ತಿದೀವಿ ನಮ್ಮಂತವ್ರಿಗೆ. ಸೊ ಹೊರಗಡೆ ಹೋಗಿ ಎಷ್ಟೋ ಕಷ್ಟ ಇದೆ ಈಗಿನ ದಿನಗಳಲ್ಲಿ. ಅವರು ದಿನಾ ಕೂಲಿಗೆ ಹೋಗ್ಬೇಕು, ಜೀವನ ಮಾಡಬೇಕು ಅಂತ ವ್ಯವಸ್ಥಿತ 45 ದಿವಸ ಹೊರಗಡೆ ಕೂಲಿ ಇಲ್ಲ. ಅವ್ರ ಜೀವನಗಳು ಹೇಗೆ ಅಂತಕ್ಕಂಥ ಭಾವನೆ ನಮ್ಮಲ್ಲಿ ಬಂದು ಕೊಡ್ಬೇಕಂತಕ್ಕಂಥ ಕೊಟ್ಟು ಮನಸ್ಸು ಬಂದು ಕೊಡ್ತೀವಿ.